ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಸುಷ್ಮಾ. ಇದೀಗ ಸುದ್ದಿಗಳು. ಮುಖ್ಯಮಂತ್ರಿಗಳು ಶುಕ್ರವಾರ ಮಂಡಿಸಿರುವ 2026-27ನೇ ಆಯವ್ಯಯದಲ್ಲಿ ರಾಜ್ಯದಲ್ಲಿ ಮಿಲೆಟ್ ಹಬ್ಬ ಸ್ಥಾಪಿಸಲಾಗುವುದೆಂದು ಘೋಷಣೆ ಮಾಡಲಾಗಿದೆಯಾದರೂ 3-4 ಜಿಲ್ಲೆಗಳ ಬೇಡಿಕೆ ಇರುವ ಕಾರಣ ಎಲ್ಲಿ ಅಂತ ಸ್ಪಷ್ಟಿಸಿಲ್ಲ. ಹೀಗಾಗಿ ಕಲಬುರಗಿ ಜಿಲ್ಲೆಯಿಂದ ಕೃಷಿ ಇಲಾಖೆಯವರು ಬೇಗ DPR ಮಾಡಿ ನೀಲಿನಕ್ಷೆಯೊಂದಿಗೆ ಪ್ರಸ್ತಾವನೆ ಸಲ್ಲಿಸಿದ್ದಲ್ಲಿ ಜಿಲ್ಲೆಯ ಮಂಜೂರು ಮಾಡಿಸಲಾಗುವುದು ಸರ್ವ ಪ್ರಯತ್ನ ಮಾಡಲಾಗುವುದು ಎಂದು ರಾಜ್ಯದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ITBT ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಶನಿವಾರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕೃಷಿ ಇಲಾಖೆ ಇವುಗಳ ಸಂಯುಕ್ತಾಶ್ರಯದಲ್ಲಿ ಇಲ್ಲಿನ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಆಯೋಜಿಸಿದ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳ 2026 ಹಾಗೂ ಜಿಲ್ಲೆಯ 2.90 ಲಕ್ಷ ರೈತರಿಗೆ ಬೆಳೆ ವಿಮೆ ಯೋಜನೆಯಡಿ ಮಧ್ಯಂತರ ಪರಿಹಾರ ಹಣ DBT ಮೂಲಕ ಬಿಡುಗಡೆಗೆ ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಿರಿಧಾನ್ಯ ಶಕ್ತಿ ಪರಿಚಯಿಸುವ ನಿಟ್ಟಿನಲ್ಲಿ ಇಲ್ಲಿನ ಕೃಷಿ ಉತ್ಪನ್ನಗಳ ಪ್ರಚಾರ, ಸಂಶೋಧನೆ, ಸಂಸ್ಕರಣೆ ಮತ್ತು ವಿತರಣೆಗೆ ಮೀಸಲಾಗಿ ಕೇಂದ್ರ ಸ್ಥಾಪಿಸುವುದು, ಕಲಬುರಗಿ ರೊಟ್ಟಿಗೆ ಬ್ರ್ಯಾಂಡ್ ನೀಡಿರುವಂತೆ ಮಾರುಕಟ್ಟೆಗೆ ಡಿಜಿಟಲ್ ವೇದಿಕೆ ಕಲ್ಪಿಸಿ ರೈತರು ನೇರವಾಗಿ ಗ್ರಾಹಕರೊಂದಿಗೆ ಸಂಪರ್ಕಿಸಿ ಸುಸ್ಥಿರ ಸಿರಿಧಾನ್ಯಗಳ ಬಳಕೆಯನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಹೊಂದಲಾಗಿದೆ ಎಂದು ತಿಳಿಸಿದರು. ಒಂದು ಅಗ್ರಿಕಲ್ಚರ್ ಹಬ್ ಮಾಡಬೇಕು ಅಂತ ಒಂದು ಕನಸನ್ನ ನಾವು ಕಾಣ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಕಳೆದ 2 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಗಾಗಲೇ ಬಹುಶಃ ನಾವು ಸುಮಾರು 63 ಕೋಟಿ ರೂಪಾಯಿಯನ್ನ ನಾವು ಖರ್ಚು ಮಾಡಿರ್ಬೇಕು. ಈಗಾಗಲೇ 9 ಕಸ್ಟಮರ್ ಹೈಯರ್ ಸೆಂಟರ್ಸ್ ಅನ್ನ ನಾವು ಸ್ಥಾಪನೆಯನ್ನ ನಾವು ಎಲ್ಲ ಅಫಜಲ್ಪುರ್, ಆಳಂದ, ಜೇವರ್ಗಿ, ಕಲಬುರಗಿ, ಚಿತ್ತಾಪುರ್, ಸೇಡಂ ಎಲ್ಲ ಕಡೆನೂ ನಾವು ಆಗ್ಲೇ ಸ್ಥಾಪನೆಯನ್ನ ಮಾಡಿದೀವಿ. ಎಲ್ಲ ಈಗ ಮೊನ್ನೆ ಸೇಡಂ ರೈತರು ಒಬ್ರು ಬಂದಿದ್ರು, ಅವ್ರು ಹೇಳ್ತಾ ಇದ್ರು ಮುಂಚೆ ಬಹಳ ಕಷ್ಟ ಆಗ್ತಾ ಬೆನ್ನ ಮೇಲೆ ಇದು ಹಾಕೊಂಡು ಹೋಗ್ತಾ ಇದ್ರಲ್ಲ ಫರ್ಟಿಲೈಸರ್ ಅವ್ರಿಗೆ. ಈ ಸರಿ ಡ್ರೋನಿಂಗ್ ಹೊಡೆದಾರಂತ, ಡ್ರೋನಿಂಗ್ ಹಾಕ್ಯಾರಂತ 1 ಎಕರೆಗೆ 200 ರೂಪಾಯಿ, 300 ರೂಪಾಯಿ, 1 ಎಕರೆಗೆ 300 ರೂಪಾಯಿನಲ್ಲೇ ಮುಗಿಸ್ಬಿಟ್ಟಾರಂತ ಅವರು. ಇಲ್ದಿದ್ರೆ ಪಾಪ ಅವರೇ ಹೆಗಲ ಮೇಲೆ ಹಾಕೊಂಡು ಅದು ಇದು ಮಾಡ್ಕೊಂಡು ಸರ್ಕಸ್ ಮಾಡಿ ಮಾಡಬೇಕಾಗಿತ್ತು. ಇದಕ್ಕೆ ಸುಮಾರು 5 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದ್ದೇವೆ ನಾವು. ಇವತ್ತು 4 ಡ್ರೋನ್ ಸಿಂಪಡಣೆ ಕೇಂದ್ರಗಳನ್ನ ನಾವು ಮಾಡಿದ್ದೀವಿ. ಮತ್ತೆ ಸಿರಿಧಾನ್ಯ ಸಂಸ್ಕರಣಾ ಕೇಂದ್ರಗಳನ್ನ ಈಗ ಅಫಜಲ್ಪುರ್, ಚಿತ್ತಾಪುರ್, ಆಳಂದ್ನಲ್ಲಿ ಇವಾಗ 3.5-4 ಕೋಟಿ ಖರ್ಚು ಮಾಡಿ ನಾವು ಮಾಡ್ತಾ ಇದ್ದೀವಿ. 10 ಕೋಟಿ ಖರ್ಚು ಮಾಡಿ ಇವತ್ತು ಚಿತ್ತಾಪುರ್ನಲ್ಲಿ ಪ್ರಾಯೋಗಿಕವಾಗಿ ಕೋಲ್ಡ್ ಸ್ಟೋರೇಜ್ ಮಾಡ್ತಾ ಇದ್ದೀವಿ. ಬಹಳಷ್ಟು ಜನ ಏನ್ ಹೇಳ್ತಾ ಇದ್ದಾರೆ, ಸರ್ ಇಲ್ಲಿ ಒಂದು ಸಿಟಿನಲ್ಲೂ ಮಾಡಬೇಕು, ಮತ್ತು ತಮ್ಮ ಕಡೆ ಅಲ್ಲಿ ಟೊಮೆಟೊ ಮತ್ತು ಈರುಳ್ಳಿ ಬೆಳೀತಾರೆ ಅಲ್ಲೂ ಕೂಡ ಮಾಡಬೇಕು ಅಂತ. ಈ ವರ್ಷದಲ್ಲಿ ಖಂಡಿತವಾಗಿ ಇಲ್ಲಿ ನಗರದಲ್ಲಿ ನಾವು ಒಂದು ಕೋಲ್ಡ್ ಸ್ಟೋರೇಜ್ ನಮ್ಮ ರೈತ ಬಾಂಧವರಿಗೆ ನಾನು ಮಾಡಿಸ್ತೀನಿ ಅಂತ ನಾನು ಮಾತನ್ನು ನಾನು ಕೊಡ್ತಾ ಇದ್ದೀನಿ. ಅದಲ್ಲದೆ ಈಗ ಪ್ರತಿ ಗ್ರಾಮ ನಿಮ್ಮ ಪ್ರತಿ ಎಕರೆಗೆ 100 ಟನ್ ಕಬ್ಬಿನ ಇಳುವರಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಈಗಾಗಲೇ ನಾವು ಸುಮಾರು 3 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ 6 ಯೋಜನೆಗಳನ್ನ ಕಾರ್ಯಗತವನ್ನ ನಾವು ಮಾಡ್ತಾ ಇದ್ದೀವಿ. ಮತ್ತೆ 7 ಮೈಕ್ರೋ ವಾಟರ್ ಶೆಡ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ಗೆ ಈಗಾಗಲೇ ಸುಮಾರು 7.5 ಕೋಟಿ ರೂಪಾಯಿಯನ್ನ ಖರ್ಚು ಮಾಡ್ತಾ ಇದ್ದೀವಿ. ಅದು ಅಲ್ಲದೆ ಇದು ಯಾಕೆ ನಾವು ಅಗ್ರಿಕಲ್ಚರ್ ಹಬ್ ಅಂದ್ರೆ ಬರೀ ಮಿಷಿನ್ ಕೊಡೋದಲ್ಲ, ನಾವು ಸಂಶೋಧನೆನೂ ಕೂಡ ನಾವು ಮಾಡಿಸ್ಬೇಕಾಗ್ತದೆ. ಈಗ ಹೊಸ ತಂತ್ರಜ್ಞಾನ ಬರ್ತಾ ಇದೆ. ಈಗ ನೀವು ದಿನನಿತ್ಯ ಜೋಳ ನೀವು ರೊಟ್ಟಿ ಏನ್ ಮಾಡ್ತೀರಿ, ಪುಂಡಿ ಪಲ್ಯ ಏನ್ ತಿಂತೀರಿ, ಬೆಂಗಳೂರಿನಲ್ಲಿರ್ಬೋದು, ನಗರಗಳಲ್ಲಿರ್ಬೋದು, ಇದಕ್ಕೆ ಸೂಪರ್ ಫುಡ್ ಅಂತಾರೆ, ಮಿಲೆಟ್ ಅಂತಾರೆ, ಪ್ರೋಟೀನ್ ಸಪ್ಲಿಮೆಂಟ್ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ರೈತರಿಗೆ ಅವರು ಬೆಳೆದಿರುವಂತ ಬೆಳೆಗೆ ಇನ್ನ ಹೆಚ್ಚು ಬೆಲೆ ಹೇಗೆ ಕೊಡಿಸ್ಬೋದು ಅಂದ್ಬಿಟ್ಟು ಮೊದಲನೇ ಬಾರಿಗೆ ನಾವು ಕಲಬುರಗಿನಲ್ಲೆಲ್ಲ ಕಲ್ಯಾಣ ಕರ್ನಾಟಕದಲ್ಲೇ ಒಂದು ಅಗ್ರಿಟೆಕ್ ಆಕ್ಸಿಲರೇಟರ್ ಅಂತ ಒಂದು ಸೆಂಟರ್ ಆಫ್ ಎಕ್ಸಿಲೆನ್ಸ್ ಅನ್ನ ನಾವು ಆಗ್ಲೇ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದಕ್ಕಾಗಲೇ ಒಪ್ಪಂದನೂ ಕೂಡ ಆಗಿದೆ ನಿನ್ನೆ. ಮತ್ತು ಈಗ ಫುಡ್ ಪ್ರೊಸೆಸಿಂಗ್ ಔಟ್ಲೆಟ್ಸ್ ಜೊತೆ ನಾವು ಟೈಅಪ್ ಮಾಡಿಬಿಟ್ಟು ನಿಮ್ಮ ಬೆಳೆದಿರುವಂತಹ ಬೆಳೆಗೆ ಅದು ಜೋಳ ಇರ್ಬೋದು, ತೊಗರಿ ಇರ್ಬೋದು, ಹೆಸರು ಇರ್ಬೋದು, ಉದ್ದಿರ್ಬೋದು, ಸೂರ್ಯಪಾನ ಇರ್ಬೋದು, ದಾಳಿಂಬೆ ಇರ್ಬೋದು, ನಮ್ಮ ಕಮಲಾಪುರ ಬಾಳೆಹಣ್ಣು ಇರ್ಬೋದು, ಭೀಮಾ ಪಲ್ಸಸ್ ಇರ್ಬೋದು, ಎಲ್ಲನೂ ಕೂಡ ಒಂದು ಸಮಗ್ರವಾದಂತ ಒಂದು ನೀಲಿ ನಕ್ಷೆಯನ್ನ ನಾವು ಹಾಕಿದ್ದೇವೆ. ಈಗಾಗಲೇ ಅದಕ್ಕೆ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಕೂಡ ಆಗಿದೆ. ಇದೇ ವರ್ಷದಲ್ಲಿ ಕಲ್ಯಾಣ ಕರ್ನಾಟಕದ ಮೊದಲನೇ ಅಗ್ರಿಟೆಕ್ ಆಕ್ಸಿಲರೇಟರ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಅಗ್ರಿಕಲ್ಚರ್ ಅನ್ನ ನಮ್ಮ ರೈತರಿಗೋಸ್ಕರ ನಾವು ಮಾಡ್ತಾ ಇದ್ದೇವೆ. ಇದು ಬಹುಶಃ ನಿನ್ನೆ ತಾವು ಆಯವ್ಯಯದ ಒಂದು ಪುಸ್ತಕದಲ್ಲಿ ಓದಿರ್ಬೇಕು. ಮಿಲೆಟ್ ಹಬ್ ಅಂತ ನಮ್ಮ ಸರ್ಕಾರ ಮಾಡ್ತಾ ಇದೆ.
ಅದೇನಾಗಿದೆ ಅಂದರೆ ಅದು ನಾವು ಕಲಬುರಗಿ ಕೇಳಿದ್ವಿ, ನಮ್ಮ ಕಲಬುರಗಿ ಬಿಟ್ಟು ಇನ್ನ 2-3 ಜಿಲ್ಲೆಗಳು ಕೂಡ ಕೇಳಿದ್ದಾರೆ. ಸೊ ಆದ್ರಿಂದ ಮಿಲೆಟ್ ಹಬ್ಬನ್ನ ಮಾಡ್ತೀವಿ ಅಂತ ಸ್ಥಾಪನೆ ಮಾಡ್ತೀವಿ ಅಂತ ಸರ್ಕಾರ ಹೇಳಿದರೆ ಎಲ್ಲಿ ಮಾಡ್ತೀವಿ ಅಂತ ಇನ್ನ ಹೇಳಿಲ್ಲ. ಯಾಕಂದ್ರೆ 3-4 ಜಿಲ್ಲೆಗಳು ಪೈಪೋಟಿ ನಡೆದಿದೆ. ಸಮಾಜ್ ನಿಮ್ಮ DPR ಎಷ್ಟು ಬೇಗ ನೀವು ಕೊಡ್ತೀರಾ ಅಷ್ಟು ಬೇಗ ಮಾಡಿಸೋ ಜಿಮ್ಮೆದಾರಿ ನಂದು. ಫಸ್ಟ್ ಇನ್ ಫಸ್ಟ್ ಔಟ್. ನೀವು ಲೇಟ್ ಆಗಿ ಮಾಡಿದ್ರೆ ಮತ್ತೆ ನಾನು ಹೇಳ್ತೀನಿ ಸಮಾಜ್ ಕೊಟ್ಟಿಲ್ಲ ಅದಕ್ಕಾಗಿಲ್ಲ ಅಂತ. ನೋಡಿ ನಿಮ್ಮಿಂದನೇ ಹೇಳತ್ತೀನಿ, ನನ್ನ ಕೆಲಸ ಪೋಸ್ಟ್ ಮ್ಯಾನ್ ಕೆಲಸ. ನೀವು DPR ರೆಡಿ ಮಾಡಬೇಕು, ಪ್ರೈವೇಟ್ ಪ್ಲೇಯರ್ಸ್ ಹತ್ರ ಮಾತಾಡಬೇಕು, ರೈತ ಬಾಂಧವರ ಹತ್ರ ಮಾತಾಡಬೇಕು, ಒಂದು ನೀಲಿ ನಕ್ಷೆ ತಯಾರು ಮಾಡಿಬಿಟ್ಟು ನಮ್ಗೆ ಕೊಟ್ರೆ ನಾವೆಲ್ಲ ತಿಪ್ಪಣ್ಣಪ್ಪ ಕಮ್ಮಕ್ನೂರ್ ಅವ್ರು ಇರ್ಬೋದು, MI ಪಾಟೀಲ್ ಅವ್ರು ಇರ್ಬೋದು, ವಲ್ಲಂ ಪ್ರಭು ಅವ್ರು ಇರ್ಬೋದು, ಗುತ್ತೇದಾರ ಇರ್ಬೋದು, ಹೋಗಿ ಕನ್ವಿನ್ಸ್ ಮಾಡೋ ಜವಾಬ್ದಾರಿ ನಮ್ದು, ನಾನು ಮಾಡ್ತೀನಿ. ಆದ್ರೆ ನೀಲಿ ನಕ್ಷೆಯನ್ನ ತಾವು ಮಾಡ್ಬೇಕಾಗ್ತವೆ. ಸೊ ಆದ್ರಿಂದ ದಯವಿಟ್ಟು ಅದನ್ನ ಆದಷ್ಟು ಬೇಗ ತಯಾರು ಮಾಡಬೇಕು ಅಂತ ನಮ್ಮ ಅಧಿಕಾರಿಗಳ ಹತ್ರ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಈ ಸಂದರ್ಭದಲ್ಲಿ ಶಾಸಕರಾದ BR ಪಾಟೀಲ್ ಅವರು ಮಾತನಾಡಿದರು. ಕೊಡ್ಲಿ, ನನ್ನ ಹೊಲದಲ್ಲಿ ಬಾವಿ ಆಗಲಿ, ಬದು ಆಗಲಿ, ನೀರಾವರಿ ಆಗಲಿ ಅಂತ ಹೇಳಿ ಏನಾದ್ರು ಕಾರ್ಯ ಮಾಡಿದ್ರೆ ಅವಾಗ ಮ್ಯಾನೇಜರ್ ರೈತ ಆಗ್ತಿದ್ರು, ದುರುಪಯೋಗನೂ ಆಗ್ತಿಲ್ಲ. ಭ್ರಷ್ಟಾಚಾರದ ಕಾರಣಕ್ಕಾಗಿ ಮನ್ರೇಗಾ ಕಾರ್ಯಕ್ರಮವನ್ನು ರದ್ದು ಮಾಡಿದೆ ಅಂತ ಹೇಳಿದ್ರು. ನಾನು ಅಸೆಂಬ್ಲಿಯಲ್ಲಿ ಕೂಡ ಮಾತಾಡಿದೆ, ಇಲ್ಲಿಯೂ ಹೇಳ್ತೀನಿ, ಮೊನ್ನೆ ಭ್ರಷ್ಟಾಚಾರ ಇರಲಿಲ್ಲ. ಯಾಕೆ ಪಂಚಾಯತ್ನಲ್ಲಿ ಮಾತ್ರ ನೀವು ಭ್ರಷ್ಟಾಚಾರ ಅಂತೇಳಿ ಬಡವರ ಹೊಟ್ಟೆ ಮೇಲೆ ನೀವು ಕಲ್ಲು ಹಾಕ್ತೀರಿ? ಭ್ರಷ್ಟಾಚಾರ ಮಾಡಿದ್ರೆ ಕಾನೂನು ಪ್ರಕಾರ ಅವ್ರ ಕ್ರಮ ಕೈಗೊಳ್ರಿ, ಪನಿಷ್ಮೆಂಟ್ ಮಾಡ್ರಿ. ಏನು ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇಲ್ಲ, ಕೇಂದ್ರ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇಲ್ಲ. ಭ್ರಷ್ಟಾಚಾರ ಇದೆ ಅಂತ ಹೇಳಿ ಬಡವರಿಗೆ ಅನುಕೂಲವಾಗುವಂತ ಮನ್ರೇಗಾ ಕಾರ್ಯಕ್ರಮವನ್ನ UPA ಸರ್ಕಾರ, ಸೋನಿಯಾ ಗಾಂಧಿ ಸರ್ಕಾರ ಮತ್ತು ಮನಮೋಹನ್ ಸಿಂಗ್ ಸರ್ಕಾರ ತಂದಿತ್ತು. ಒಂದು ಜನಪರ ಕಾರ್ಯಕ್ರಮ ಇತ್ತು, ಅದನ್ನ ಇವತ್ತು ತೆಗೆದುಹಾಕಿದ್ದಾರೆ. ಇದು ಬಹಳ ದೊಡ್ಡ ಸಮಸ್ಯೆ ನಿರ್ಮಾಣ ಆಗಲಿದೆ. ಪ್ರಿಯಾಂಕಾ ಖರ್ಗೆ ಅವರು ಹೇಗೆ ನಿಭಾಯಿಸ್ತಾರೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅತಿ ಹೆಚ್ಚು ದೊಡ್ಡ ಇಲಾಖೆ ಅಂದ್ರೆ ನಿಮ್ಮದು. ಇಡೀ 37 ಇಲಾಖೆ ಹೊಂದಿದಂತ ಇಲಾಖೆ ಅವ್ರದ್ದು. ಹಾಗಾಗಿ ಇವತ್ತು ಚಾಲೆಂಜ್ ಇದೆ. ಬಹುಶಃ ಅದನ್ನ ನಾವು ಪ್ಲಾನಿಂಗ್ ಕಮಿಷನ್ ಇಂದ ಕೂಡ ಆಲ್ಟರ್ನೇಟಿವ್ ಏನ್ ಮಾಡಬಹುದು ಅಂತ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ನಿಮ್ಮ ಜೊತೆಗೆ ಮಾತಾಡಿ ಆಲ್ಟರ್ನೇಟಿವ್ ಪರ್ಯಾಯ ಏನ್ ಮಾಡಬೇಕು. ಕೇಂದ್ರ ಸರ್ಕಾರ ಅಂತೂ ಒಪ್ಪೋದಿಲ್ಲ, ಆದ್ರೂ ತಮ್ಮ ಸರ್ಕಾರದವ್ರದ್ದು ಪ್ರಯತ್ನ ಪಡ್ರಿ. ಸಮಾನ ಮನಸ್ಕರ ಎಲ್ಲ ಮುಖ್ಯಮಂತ್ರಿಗಳ ಸಭೆ ಕರೀರಿ, BJP ಅವರಿಗೆ ಕರೀರಿ, ಎಲ್ಲ ಪಕ್ಷದವ್ರು ಕರೀರಿ. ಸಮಸ್ಯೆಯನ್ನು ಚರ್ಚೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿ. ಕೊನೆಗೆ ನಾನು ಮುಖ್ಯಮಂತ್ರಿಗಳು ಹೇಳಿದ್ದೀನಿ, ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳ ಸಭೆಯನ್ನು ತಮ್ಮ ಕರೀರಿ. ನಮ್ಮ ಸಮಸ್ಯೆಗಳು ಬೇರೆ, ಉತ್ತರ ಭಾರತದ ಸಮಸ್ಯೆಗಳು ಬೇರೆ. ಹಾಗಾಗಿ ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ. ಒಟ್ಟಲ್ಲಿ ತಮಿಳುನಾಡು, ಕೇರಳ ಚುನಾವಣೆ ಆದಮೇಲೆ ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳ ಸಭೆ ನಡೀತದೆ. ಅಲ್ಲಿ ನಮ್ಮ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತದೆ. ಹಾಗಾಗಿ ಇವತ್ತು ನಾನು ಇಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಇಲಾಖೆಯವರಿಗೂ ಮತ್ತು ಸಚಿವರಿಗೂ ಅಭಿನಂದಿಸಿ, ಕಾರ್ಯಕ್ರಮ ಮುಂದುವರಿಲಿ, ಯಶಸ್ವಿಯಾಗಲಿ. ಇನ್ನೂ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ರೈತರು ಸೇರೋಣ, ನಮ್ಮ ಪಾಲನ್ನ ಕೇಳೋಣ. ದೇಶದಲ್ಲಿ ನಮ್ಮದು ಪಾಲಿದೆ. ಅಫ್ಜಲ್ಪುರ ಶಾಸಕ MY ಪಾಟೀಲ್ ಅವರು ಮಾತನಾಡಿ, ಬಹುಸಂಖ್ಯಾತ ಜನರಿಗೆ ಉದ್ಯೋಗ ನೀಡುವ ಕೃಷಿ ಕ್ಷೇತ್ರ ಕಾರ್ಖಾನೆ ಸ್ಥಾಪನೆಯಿಂದ 100-200 ಜನರಿಗೆ ಕೆಲಸ ಕೊಡಬಹುದು. ಎಲ್ಲರಿಗೂ ಉದ್ಯೋಗ ನೀಡುವುದು ಅಸಾಧ್ಯ. ಅನ್ನದಾತ ಬೆಳೆ ಬೆಳೆದರೆ ಮಾತ್ರ ಎಲ್ಲರಿಗೂ ಉದ್ಯೋಗ ಸಿಗಲಿದೆ. ಇದು ದೇಶದ ಪ್ರಗತಿಗೆ ಕಾರಣವಾಗಲಿದೆ ಎಂದರು. ನಾವು ಈ ವಿಶ್ವಕ್ಕೆ ತೋರಿಸ್ಬೇಕಾದ್ರೆ ನಮ್ಮ ಭಾರತ ದೇಶ ಮುಂಚೂಣಿಯಲ್ಲಿ ಬರ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕಂದ್ರೆ ಇವತ್ತ ರೈತರಂತಂದ್ರೆ ನಮಗೆ ಬಹಳ ಹಿಂದಿನ ದಿನಗಳಲ್ಲಿ ರೈತರಂತಂದ್ರೆ ನಾವು ಮೂದಲಿಸ್ತಾ ಇದ್ದೇವೆ. ನಾವು ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ ರೈತರ ಮನೆಗೆ ಕೊಡಬೇಕಾದ್ರೆ ಹಿಂದೆ ನೋಡ್ತಿದ್ದೇವೆ. ಬಹುಶಃ ರೈತರ ಮಕ್ಕಳಿಗೆ ಹೆಣ್ಣು ಕೊಡೋ ಮುಂದೆ ವಿಚಾರ ಮಾಡ್ತಾರೆ, ನಿನಗೊಂದು ಏನ್ ಮಾಡ್ತೇಪ್ಪ ಅಂತ. ಒಕ್ಕಲ್ತನ ಮಾಡ್ತೀವಿ ಅಂದ ಕೂಡಲೇ ಅವ್ರೇನಂತಾರೆ, ಒಂದು ಒಕ್ಕಲ್ತನ ಆದ್ರೂ ಬೇಡ್ರಿ, ನಮಗೆ ಒಂದು ಸಣ್ಣ ನೌಕರಿ ಆದ್ರೂ ಸಾಕು, ಚಪರಾಸಿಗೆ ಆಗಲಿ, ಅಟೆಂಡರ್ ಆಗಲಿ, ಅದು ಇದ್ರೆ ಸಾಕು ನಮಗೆ. ಇವತ್ತು 100 ಎಕರೆ ಇದ್ರೂ ಕೂಡ ಒಕ್ಕಲ್ತನ ದಲ್ಲಿ ಲಾಭ ಇಲ್ಲ ಅಂತ ಹೇಳ್ತಾ ಇದ್ರು. ಅದು ಈಗ ನಮ್ಮ ರೈತರು ಅದನ್ನ ಮೀರಿ ಇವತ್ತ ಅವರು ಕೂಡ ಸಮಾಜದಲ್ಲಿ ಬಲಿಷ್ಠ ವ್ಯಕ್ತಿಯಾಗಿ ಇವತ್ತ ಹೊರಹೊಮ್ಮುತ್ತಾ ಇದ್ದಾರೆ. ಇದು ಬಹಳ ಆನಂದದ ಸಂಗತಿಯಾಗಿದೆ. ಆದ್ದರಿಂದ ಇವತ್ತ ತಮ್ಮೆಲ್ಲರಿಗೂ ಗೊತ್ತಿದೆ,
ದೇಶಕ್ಕೆ ಅನ್ನ ಹಾಕುವಂತ ರೈತ ಇವತ್ತ ಏನು ಸಾವಿರಾರು ಲಕ್ಷ ಜನರಿಗೆ ಉದ್ಯೋಗ ಕೊಡುವಂಥದ್ದು ಯಾರು ಅಂತದ್ದು ರೈತ. ಇವತ್ತು ಕಾರ್ಖಾನೆ ತೆಗೆದ್ರೆ ನಮ್ಮ ಬಡತನ ಹಿಂದಿಲ್ಲ. ಏನು ದೇಶ ಪ್ರಗತಿ ಆಗ್ಬೋದು, ಆದರೆ ಜನರಿಗೆ ಉದ್ಯೋಗ ಕೊಡಲಿಕ್ಕಾಗೋದಿಲ್ಲ. ಯಾಂತ್ರೀಕರಣ ಯುಗದಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಎಂಥ ದೊಡ್ಡ ಕಾರ್ಖಾನೆ ತೆಗೆದ್ರು ಕೂಡ 100-150 ಜನರಿಗೆ ಮಾತ್ರ ನಾವು ಉದ್ಯೋಗ ಕೊಡಲಿಕ್ಕೆ ಸಾಧ್ಯ. ಆದರೆ ಸಾವಿರಾರು ಕುಟುಂಬಕ್ಕೆ ಇವತ್ತು ಅನ್ನ ಕೊಡುವಂತ ರೈತನ ಹತ್ರ ಕೆಲಸ ಮಾಡಿದರೆ ನೆಮ್ಮದಿಯಿಂದ ಬಾಳ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಇವತ್ತು ಹೆಚ್ಚಿನ ಉದ್ಯೋಗ ಕೊಡುವಂಥದ್ದು ಯಾವುದೇ ಕೆಲಸ ಇದ್ದರೂ ರೈತರು ಅಂತೇಳಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಆದ್ದರಿಂದ ಇವತ್ತ ರೈತರ ಉದ್ಧಾರ ಆದರೆ ದೇಶ ಉದ್ಧಾರ ಆಗ್ತದೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಮಪ್ರಭು ಪಾಟೀಲ್ ಮಾತನಾಡಿ, ಕಳೆದ 3 ವರ್ಷಗಳ ಅವಧಿಯಲ್ಲಿ ನಮ್ಮ ಸರ್ಕಾರ ಜಿಲ್ಲೆಯ ರೈತರಿಗೆ 2,509 ಕೋಟಿ ರೂಪಾಯಿ ಬೆಳೆ ವಿಮೆ ಪರಿಹಾರ ನೀಡಿದೆ. ಹಿಂದೆ ತಾವು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದಾಗ ಜೇವರ್ಗಿ ತಾಲೂಕಿಗೆ ಮಾತ್ರ ಬೆಳೆ ವಿಮೆ ಪರಿಹಾರ ಸಿಗ್ತಿತ್ತು. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿಶೇಷ ಮುಸುರುವಜಿಯಿಂದ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪರಿಹಾರ ರೈತರಿಗೆ ಸಿಕ್ಕಿದೆ. ರೈತಾಪಿ ಜನರ ಆರ್ಥಿಕ ಸುಧಾರಣೆ ಮಾಡಬೇಕಾದ್ರೆ ನೀರಾವರಿ ಪ್ರದೇಶ ಹೆಚ್ಚಳವಾಗಬೇಕು. ಇದಕ್ಕಾಗಿ ಕೆರೆ ತುಂಬಿಸುವ ಯೋಜನೆಗಳನ್ನು ಜಾರಿಗೊಳಿಸುವ ಐದು ಗ್ಯಾರಂಟಿಗಳು ಪಕ್ಷಗಳು ಏನಾದ್ರು ಕಾಂಗ್ರೆಸ್ನವ್ರಿಗೆ ಕೊಡ್ತಾ ಇಲ್ಲ, ಇನ್ಶೂರೆನ್ಸ್ ಕಾಂಗ್ರೆಸ್ನವ್ರಿಗೆ ಹೋಗ್ತಾ ಇಲ್ಲ, ಬಿಜೆಪಿಯವರು, ಜೆಡಿಎಸ್ನವರು, ಕಾಂಗ್ರೆಸ್ನವರು ಎಲ್ಲಾ ರೈತ ಬಾಂಧವರಿಗೂ ಕೂಡ ಈ ಸೌಲಭ್ಯಗಳು ಸಿಗುತ್ತಾ ಇವೆ. ಇಂಥ ಜನಪರ ಕಾಳಜಿ ಮಾಡ್ತಕ್ಕಂಥ ಸರ್ಕಾರಕ್ಕೆ ತಾವೆಲ್ಲ ಒಂದು ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸಿ ಅವರಿಗೆ ಪ್ರೋತ್ಸಾಹ ಬರ್ತದೆ. ನಾವು ಮುಂದೆ ಕೆಲಸ ಮಾಡಬೇಕು. ನಾನು ನಿಮ್ಮೆಲ್ಲರ ಮೂಲಕ ಅವರನ್ನ ಕಳಕಳಿಯಿಂದ ಕೇಳ್ಕೊತೇನೆ, ದಯಮಾಡಿ ಒಂದು ಸೂಜಿ ಬೆಳೆದ್ರು ರೇಟ್ ಇದೆ, ಒಂದು ಸೂಜಿ ತಯಾರು ಮಾಡೋ ಫ್ಯಾಕ್ಟರಿ ನಾನು ಒಂದು ರೇಟ್ ಫಿಕ್ಸ್ ಮಾಡಿ ಬಿಡ್ತಾನೆ ಹೊರಗೆ. ಈ ಬಲೂನ್ ಈ ಸೂಜಿಗೆ ಎಷ್ಟು ರೇಟ್ ಅದ ಅಂತ ಹೇಳಿ, ಈ ತೊಗರಿ ನಮ್ದೇನ ರೊಟ್ಟಿ ಬಡ್ಕೊಳ್ಳಿ, ಅದೇ ನಮ್ಮ ದಾಬದವ್ರ ಬಳಿ ಬಾರ್ನವ್ರ ಬಳಿ ಹೋಗಿ ರೊಟ್ಟಿ ರೇಟ್ ಬೈತಾರಲ್ಲ, ಇಷ್ಟುಕೊಂಡು ರೊಟ್ಟಿ ಅಂತ ಹೇಳಿ, ನೀವು ಬರೀ ನೋಡಮ್ಮ ನಿಮ್ಮ ರೊಟ್ಟಿ ಇದ್ದೀನಿ. ಅದಕ್ಕೆ ಬಂದ್ರೆ ದಯಮಾಡಿ ನಾವು ಹೇಳ್ತಕ್ಕಂಥದ್ದು ರೈತ ಬಾಂಧವರಿಗೆ ಹೆಚ್ಚಿನ ಸಹಾಯ ಮಾಡಿ, ನೀರಾವರಿಗೆ ಸೌಲಭ್ಯ ಕೊಡ್ರಿ, ಫ್ರೀ ಬೋರ್ವೆಲ್ ಹಾಕ್ರಿ, ಕರೆಂಟ್ ಫ್ರೀ ಬೋಟ್ ಬಂದ್ರೆ ಇವತ್ತು ಸಾಕಷ್ಟು ಅನುಕೂಲ ಮಾಡಿದ್ರಿ. ಎಲ್ಲ ರೀತಿಯಿಂದ ಸೌಲಭ್ಯಗಳನ್ನು ಕೊಟ್ಟಾಗ ಅಲ್ಲಿ ಜನರು ಲೇಬರ್ನು ಬದುಕ್ತಾರೆ, ರೈತನು ಬದುಕ್ತಾನೆ, ಎಲ್ಲ ರೀತಿಯಿಂದ ದೇಶನು ಸಮೃದ್ಧಿ ಆಗಿರ್ತದೆ. ಎಲ್ಲಿಯವರೆಗೆ ನಾವು ರೈತರ ಪರ ಚಿಂತೆ ಮಾಡೋದಿಲ್ಲೋ ಅಲ್ಲಿಯವರೆಗೆ ಈ ದೇಶ ಉದ್ಧಾರ ಆಗೋದಿಲ್ಲ. ಅದನ್ನ ನಾವು ಮನಗಂಡು ನಾವು ರಾಜಕಾರಣದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಪಕ್ಷವೇನು ಮರೆತು ಇದಕ್ಕೆ ಹೆಚ್ಚಿನ ಒತ್ತು ಕೊಡ್ತಕ್ಕಂಥದ್ದು. ಈ ಸಲ ಯಾವ ರೀತಿ ನೀವು ಕಷ್ಟದಲ್ಲಿದ್ದಾಗ ಇನ್ಶೂರೆನ್ಸ್ ಬಂತು, ನೀವು ಕಷ್ಟದಿದ್ದಾಗ ನೆರೆ ಹಾವಳಿದಾಗ ಕಬ್ಬಿನಿಗೆ ಬೆಂಬಲ ಬೆಲೆ ಬಂತು, ನೀವು ಕಷ್ಟದಿದ್ದಾಗ ತೊಗರಿಗೆ ಬೆಂಬಲ ಬೆಲೆ ಬಂತು, 750ರಿಂದ 8,000 ಬೆಲೆಗೆ ಬೆಂಬಲ ಬಂತು. ಕೇಂದ್ರ ಸರ್ಕಾರ ಇನ್ನೂ ಬಿಡುಗಡೆ ಮಾಡಿಲ್ಲ. ಇವೆಲ್ಲವನ್ನ ಅರ್ಥ ಮಾಡಿಕೊಂಡು ನಾವು ರೈತರ ಪರವಾಗಿ ನಿಂತಿರ್ಬೇಕಂತ ಹೇಳಿ ನಮ್ಮ ಸರ್ಕಾರ ತಮ್ಮ ಜೊತೆಗಿದೆ. ಈ ಸಲ ಬಜೆಟ್ ನಲ್ಲಿ ಕೂಡ ಸಾಕಷ್ಟು ಅನುಕೂಲತೆ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಆಗಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಕಳಕಳಿನ ವಿನಂತಿ ಮಾಡಿಕೊಂಡು, ನೀವು ರೈತರ ಪರ ಇದ್ದೀರಿ, ಇನ್ನು ಮುಂದೆ ಕೂಡ ಯಾವಾಗ ಕಷ್ಟವಿದ್ದಾಗ ರೈತರ ಬೆನ್ನೆಲುಬಾಗಿ ತಾವು ನಿಲ್ತೀರಿ ಅಂತಕ್ಕಂಥ ಭರವಸೆಯೊಂದಿಗೆ ನಾವೆಲ್ಲರೂ ತಮಗೆ ಅಭಿನಂದನೆಯನ್ನು ಚಪ್ಪಾಳೆ ಮೂಲಕ ತರ್ತೀವಿ. ಇನ್ನೊಮ್ಮೆ ಇವತ್ತು ತಾವೆಲ್ಲ ನೋಡಿದ್ರಿ, ಬಂದ ತಕ್ಷಣ ಅಲ್ಲಿ ಸಾಕಷ್ಟು ಮಷಿನರಿಗಳು ಬಂದು, ಈ ಒಂದು ನಾನು 2 ವರ್ಷ ಹಿಂದೆ ಬಂಗಾರಗ ಕಲ್ಯಾಣ ಮಂಟಪದಲ್ಲಿ ಎಲ್ಲಾ ಮಷಿನರಿ ಎಲ್ಲ ರೈತರಿಗೆ ಕರೆಸಿ ಅಲ್ಲಿ ನಮ್ಮ ದಕ್ಷಿಣ ಮತಕ್ಷೇತ್ರದಲ್ಲಿ ಇಂಥ ಒಂದು ದೊಡ್ಡ ಸಮ್ಮೇಳನ ಕೂಡ ಮಾಡಿ ರೈತರಿಗೆ ತೋರಿಸಿದೆವು. ಅದೇ ಪ್ರಕಾರ ಇಲ್ಲಿನೂ ಕೂಡ ಸಾಕಷ್ಟು ಸಬ್ಸಿಡಿ ಮೂಲಕ ಇವತ್ತು ಬಹಳಷ್ಟು ಸಬ್ಸಿಡಿ ಬಂದ್ರೆ ಕೆಲಸ ನಿಂತಿದೆ. ಮಾನ್ಯ ಮಂತ್ರಿಗಳಿಗೆ ಪ್ರಿಯಾಂಕಾ ಖರ್ಗೆ ನಾವು ಭೇಟಿಯಾಗಿ ಮಾತನಾಡಿದ್ವಿ. ಈ ಸಲ ಏನಪ್ಪಾ ಅಂದ್ರೆ ಮತ್ತೆ ಹಣವನ್ನ ಬಿಡುಗಡೆ ಮಾಡಿದ ನಂತರ ಟ್ರ್ಯಾಕ್ಟರ್ ಸಬ್ಸಿಡಿ, ಸ್ಪ್ರಿಂಕ್ಲರ್ ಪೈಪ್ಲೈನ್ಸ್, ಕರಿ ಪೈಪ್ಗಳಿಗೂ ಬಹಳ ಬೇಡಿಕೆ ಇದೆ. ಅವೆಲ್ಲವನ್ನ ಏನಂತಂದ್ರೆ ರೈತರಿಗೆ ಅನುಕೂಲ ಆಗ್ತಕ್ಕಂಥ ರೀತಿ ತಮಗೆ ಸಿಗ್ತವೆ. ಯಾವುದೇ ಏನಪ್ಪಂದ್ರೆ ಭಯ ಬೇಡ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಹೆಚ್ಚಿಗೆ ಮಾತನಾಡದೆ ಎಲ್ಲ ಸವಿಸ್ತಾರವಾಗಿ ಯಾವ ರೀತಿ ಸರ್ಕಾರ ಸೌಲಭ್ಯ ಕೊಟ್ಟಿದೆ ಅಂತಕ್ಕಂಥದ್ದು ಕೂಡ ಪ್ರಿಯಾಂಕಾ ಖರ್ಗೆ ಅವರು ಮಾತನಾಡ್ತಾರೆ.
ನಾನು ತಮ್ಮೆಲ್ಲರ ಪರವಾಗಿ ಎಲ್ಲೆಲ್ಲಿ ಕೆರೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಲ್ಲಿ ಕೆರೆಗಳಿಗೆ ಏನಪ್ಪಾ ಅಂದ್ರೆ ಅನುಕೂಲ ಮಾಡಿ ಕೊಟ್ರೆ ಕೆಳಗೆ ವಾಟರ್ ರೀಚಾರ್ಜ್ ಆಗಿ ರೈತರ ಬೋರ್ವೆಲ್ಗಳು ಪಂಚಾಯತ್ಗಳು ನಡೆದು ಅವರು ಕೂಡ ಏನಂತ ಬಂದ್ರೆ ಬೆಳ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. ಇಲ್ಲೇ ಹೋಗಿ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ನಲ್ಲಿ ಕೃಷ್ಣಾ ಮೇಲ್ದಂಡ ನೀರು ಬರ್ತದೆ, ಅವ್ರು ಆರಾಮ ಇರ್ತಾರ. ಈಗ ನೀರಾವರಿ ಎಲ್ಲರೂ ಅವ್ರ ಮುಚ್ಚಿ ನೋಡ್ಕೊಂಡು ಬಸ್ನಾಗ ಹೋಗಿ ಹೊಟ್ಟೆ ಕಸಬಿಸಾಗಿ ಇವ್ರು ಓಡಾಡ್ಕೊಂಡು ಕುಂದಿರ್ಬೇಕು. ದಯಮಾಡಿ ಏನಪ್ಪಾ ಅಂದ್ರೆ ಅಲ್ಲಲ್ಲಿ ಸಾಧ್ಯ ಅದ ಅಲ್ಲಲ್ಲಿ ಕೆರೆಗಳನ್ನ ಮಾಡಿ ಕೆರೆ ತುಂಬಿಸುವ ಕಾರ್ಯಕ್ರಮವನ್ನು ಮಾಡಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನು ಎಲ್ಲರೂ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಅನ್ನದಾತರ ಕಾರ್ಯಕ್ರಮ. ಅನ್ನದಾತರು ಇರಲಿಲ್ಲ ಅಂದ್ರೆ ರಾಜ್ಯನೂ ಇಲ್ಲ, ರಾಷ್ಟ್ರನೂ ಇಲ್ಲ. ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಈಗಾಗಲೇ ರಾಜ್ಯದಲ್ಲಿ ಬಹುಶಃ ಬಹಳಷ್ಟು ಸಂಘಟನೆಯವರೆಲ್ಲ ಒಕ್ಕಟ್ಟಾಗಿ ಟ್ರ್ಯಾಕ್ಟರ್ ಮೂಲಕ ಇನ್ನಿತರ ಮೂಲಕ ಹೋರಾಟ ಮಾಡಿ 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 ಪರಿಹಾರ ಕೊಡ್ರಿ ಭಾಳ ಕಷ್ಟ ಆಗಿದ್ದೀವಿ ಅಂತ ಹೇಳ್ತಾ ಎಲ್ಲ ಕರುಳು ಹಿಡತಕ್ಕಂಥ ರೀತಿಯಲ್ಲಿ ಪ್ರತಿಭಟನೆ ಮಾಡಿದ್ದು ನನಗೆ ಗೊತ್ತಿದೆ. ನಿಮ್ಮ ಕಣ್ಣೀರು ಬರೆಸ್ತಕ್ಕಂಥ ಕೆಲಸ ಈ ರಾಜ್ಯದಲ್ಲಿ 31 ಮಂತ್ರಿಗಳಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದ್ರೆ ಯಾರಾದರೂ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರು. ಪ್ರವಾಹ ಬಂದು ಹಳ್ಳಿಗಳೆಲ್ಲ ನೀರಲ್ಲಿ ಮುಳುಗೋದು, ಬೆಳೆ ಎಲ್ಲ ಹಾನಿಯಾಗಿ ಹೋಯಿತು. ಊರಲ್ಲಿ ಎಲ್ಲ ಸರಿ ಹಳ್ಳ ಸರಿದಂಥ ಊರಲ್ಲಿ ಹಾವು ಚೇಳು ಎಲ್ಲ ಮನೆಯಲ್ಲಿ ಹುಕ್ಕಿ ಆ ಜನರ ಆರೋಗ್ಯಕ್ಕೆ ತೊಂದರೆ ಆಯಿತು. ಅಂಥ ಸಂದರ್ಭದಲ್ಲಿ ನೇರವಾಗಿ ಪ್ರಿಯಾಂಕ್ ಖರ್ಗೆ ಅವರು ಗುಲ್ಬರ್ಗಕ್ಕೆ ಮುಖ್ಯಮಂತ್ರಿಯನ್ನು ಕರೆದುಕೊಂಡು ಇಡೀ ಎಲ್ಲ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಬಂದಿದಂದ್ರೆ ಗುಲ್ಬರ್ಗ ಜಿಲ್ಲೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಹಳ ಪ್ರಯತ್ನ ಮಾಡಿ ನನ್ನ ಜನರ ಕಷ್ಟದಲ್ಲಿದ್ದಾರೆ. ಈ ಭಾಗದಲ್ಲಿ ಅತ್ಯಂತ ಕಡುಬಡು ಜನರಿದ್ದಾರೆ, ರೈತರಿದ್ದಾರೆ, ಕಷ್ಟದಲ್ಲಿದ್ದಾರೆ. ತಾವು ತಕ್ಷಣ ಬರಬೇಕಂತ ಹೇಳಿ ಅವರಿಗೆ ಹೆಲಿಕಾಪ್ಟರ್ ಮೂಲಕ ಗುಲ್ಬರ್ಗಕ್ಕೆ ಕರೆದುಕೊಂಡು ಬಂದು ಇಡೀ ಗುಲ್ಬರ್ಗದಲ್ಲಿ ಎಲ್ಲ ಸಮೀಕ್ಷೆಯನ್ನು ಮಾಡಿ, ನೀವು ಬಹಳ ಸಲ ಹೋರಾಟ ಮಾಡಿದ್ರೆ ಮೊದಲು ಹೋರಾಟ ಮಾಡ್ಕೊಂಡು ನಿಮ್ಮ ಜೀವನ ಮುಗಿದು ಹೋಗ್ಯಲ್ಲ. ಆದರೆ 656 ಕೋಟಿ ಹಣ ನಿಮಗೇನು ಬೆಳೆ ವಿಮೆ ಸಿಕ್ಕಲ್ಲ. ಇದು ರಾಜ್ಯದಲ್ಲಿ ಮೊಟ್ಟ ಮೊದಲಿನಂತ ಹೇಳಿ ಇದಕ್ಕೆಲ್ಲ ಪ್ರಯತ್ನ ಮಾಡಬೇಕು. ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಕರ್ನಾಟಕ ಸರ್ಕಾರ, ಪ್ರಿಯಾಂಕ್ ಖರ್ಗೆ ಅವರ ಸರ್ಕಾರ. ಆಮೇಲೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇದು 651 ಕೋಟಿ ಯಾವುದೇ ರಾಜ್ಯದಲ್ಲಿ ಬಿಡುಗಡೆ ಮಾಡಿದ್ದು ಪ್ರಿಯಾಂಕ್ ಜಿ ಅವರು. ಆಮೇಲೆ ಅವರ ನಡೆ, ಅವರ ನುಡಿ ನೇರ, ದಿಟ್ಟ, ನಿರಂತರವಾದ ವಿಚಾರಗಳನ್ನು ರಾಜ್ಯದಲ್ಲಿ ಪ್ರಸ್ತಾವನೆ ಮಾಡ್ತಾರೆ. ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಅವರ ಹೆಸರುವಾಸಿಯಾಗಿದ್ದರಿಂದ